ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಮುಂದಿನ PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜಾಗತಿಕ ಬಿಕ್ಕಟ್ಟು ಹಾಗೂ ಅದರ ಪರಿಣಾಮಗಳು ಈ ವಿಷಯದ ಮೇಲೆ ಪ್ರಬಂಧವನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಯಾವುದೇ ಪ್ರಬಂಧವನ್ನು ಒಂದು ಪೀಠಿಕೆಯಿಂದ ಆರಂಭ ಮಾಡಬೇಕಾಗತ್ತೆ. ಒಂದು ದೇಶ ಅಥವಾ ಪ್ರದೇಶದ ಮಾನವ ಸಂಕುಲ ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅಂತ ಇದರ ಅರ್ಥ. ಒಂದು ದೇಶ ಅಥವಾ ಪ್ರದೇಶದ ಮಾನವ ಸಂಕುಲ ನೆಮ್ಮದಿಯಿಂದ ಬದುಕಬೇಕಾದ್ರೆ, ನೆಮ್ಮದಿಯಿಂದ ಇರಬೇಕಾದ್ರೆ ಆ ದೇಶದ ಅಥವಾ ಪ್ರದೇಶದ ಆಡಳಿತ ಇರಬಹುದು ಅಥವಾ ಸಹಕಾರ ಇರಬಹುದು, ಸಂಪನ್ಮೂಲ ಇರಬಹುದು ಮತ್ತು ಆಂತರಿಕ ಶಾಂತಿ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ದೇಶದ ಜನರ ಮಾನಸಿಕ ಶಾಂತಿಗೆ, ನೆಮ್ಮದಿಗೆ ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಒಂದು ವೇಳೆ ಆ ದೇಶ ಬೇರೆ ದೇಶದ ಜೊತೆಗಿನ ಹೋರಾಟದಲ್ಲಿ ಅಥವಾ ಪೈಪೋಟಿ ಮತ್ತು ಪ್ರತಿಷ್ಠೆಯ ಸಂಘರ್ಷದಲ್ಲಿ ಕೆಲವೊಂದು ಬಾರಿ ಲಕ್ಷಾಂತರ ಮುಗ್ಧ ಜೀವಗಳ ನಾಶಕ್ಕೆ ಕಾರಣ ಆಗತ್ತೆ. ಯಾವಾಗಲೂ ಕೂಡ ಸಂಘರ್ಷ ಆಗೋದು, ಯುದ್ಧ ಆಗೋದು ಎರಡು ದೇಶಗಳ ಪರಸ್ಪರ ನಡುವಿನ ಒಂದು ಹೊಂದಾಣಿಕೆ ಇಲ್ಲದೆ ಇರೋದು ಅಥವಾ ಒಂದು ಕಾಂಪಿಟೇಷನ್ ಇದ್ದಾಗ ಅಲ್ಲಿ ಏನಾಗುತ್ತೆ, ಸಂಘರ್ಷ ಉಂಟಾಗತ್ತೆ. ಹಾಗಾಗಿ ಎರಡು ದೇಶಗಳ ನಡುವಿನ ಒಂದು ಪ್ರತಿಷ್ಠೆಯ ಸಂಘರ್ಷ ಕೆಲವೊಂದು ಬಾರಿ ಲಕ್ಷಾಂತರ ಮುಗ್ಧ ಜೀವಗಳ ನಾಶಕ್ಕೆ ಕಾರಣ ಆಗತ್ತೆ. ಮತ್ತು ಆ ದೇಶದ ನೆಲ ಹಾಗೂ ಜಲದಲ್ಲಿ, ನೆಲ ಮತ್ತು ಜಲದಲ್ಲಿ ನೆತ್ತರು ಹರಿದು ಆ ದೇಶ ಅಥವಾ ಪ್ರದೇಶ ಏನಾಗುತ್ತೆ, ಬರಡಾಗುತ್ತೆ. ಸದ್ಯಕ್ಕೆ ಇಂತಹ ಸ್ಥಿತಿ ಏನು, ಸಂಘರ್ಷದ ಸ್ಥಿತಿಯಲ್ಲಿ ಒಂದು ದೇಶದ ಮುಗ್ಧ ಜನರ ಸಾವು ನೋವುಗಳು ನಮಗೆ ಎಲ್ಲಿ ಕಂಡು ಬರ್ತಾ ಇದೆ, ಇಂತಹ ಚಿತ್ರಣ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಮಧ್ಯಪ್ರಾಚ್ಯ ದೇಶಗಳಾದಂತಹ ಇಸ್ರೇಲ್, ಇರಾನ್ ಮತ್ತು ಯೆಮೆನ್ ನಲ್ಲಿ ಇಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುತ್ತೆ. ಇನ್ನು ಈ ನಕ್ಷೆಯನ್ನು ಒಂದು ಸಲ ತಾವು ಗಮನಿಸಬೇಕಾಗತ್ತೆ. ಇದು ಮಧ್ಯಪ್ರಾಚ್ಯ ದೇಶಗಳ ಒಂದು ನಕ್ಷೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಇರಾನ್ ಈ ಭಾಗದಲ್ಲಿ ಬರುತ್ತೆ, ಇಲ್ಲಿ ಇಸ್ರೇಲ್ ಬರುತ್ತೆ, ಕೆಳಗಡೆ ಗಾಜಾ ಪಟ್ಟಿ, ಗಾಜಾ ಸ್ಟ್ರೈಪ್ ಅಂತ ಕರೀತಾರೆ, ಹಾಗೆ ಇಲ್ಲಿ ಯೆಮೆನ್ ಬರುತ್ತೆ. ಇತ್ತೀಚೆಗೆ ಇರಾನ್ ಏನ್ ಮಾಡ್ತು, ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತೆ. ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನುವಂತಹ ಕಾರ್ಯಾಚರಣೆಯ ಮೂಲಕ ದಾಳಿಯನ್ನ ಮಾಡುತ್ತೆ. ಒಂದು ಸುಮಾರು 300ಕ್ಕಿಂತ ಹೆಚ್ಚು ಸ್ಫೋಟಕಗಳನ್ನು ಬಳಸಿ ದಾಳಿಯನ್ನ ಮಾಡುತ್ತೆ. ಮತ್ತು ಇಸ್ರೇಲ್ನಲ್ಲೂ ಕೂಡ ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ಕೂಡ ಆಗ್ತಾ ಇದೆ, ಸಂಘರ್ಷ ಕೂಡ ಆಗ್ತಾ ಇದೆ. ಇನ್ನು ಇಲ್ಲಿ ಕೆಳಗಡೆ ಯೆಮೆನ್ ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪು, ಹೌತಿ ಒಂದು ಟೆರರಿಸ್ಟ್ ಗುಂಪು ಆಗುತ್ತೆ. ಈ ಬಂಡುಕೋರರ ಗುಂಪು ಈ ಒಂದು ರೆಡ್ ಸಿ, ಕೆಂಪು ಸಮುದ್ರದ ಮೂಲಕ ಹಾಯ್ದು ಹೋಗ್ತಾ ಇರುವಂತಹ ಬೇರೆ ಬೇರೆ ದೇಶಗಳ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಕೂಡ ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಜಾಗತಿಕವಾಗಿ ವ್ಯಾಪಾರಕ್ಕೆ, ವಹಿವಾಟಿಗೆ ಮತ್ತು ವಾಣಿಜ್ಯದ ಆಕ್ಟಿವಿಟೀಸ್ಗೆ ತೊಂದರೆ ಆಗ್ತಾ ಇದೆ. ಈ ಎಲ್ಲಾ ಇನ್ಸಿಡೆಂಟ್ಗಳು, ಸಂಘರ್ಷಗಳು ಮತ್ತು ದಾಳಿಗಳಿಂದ ಮಧ್ಯಪ್ರಾಚ್ಯದಲ್ಲಿ ಒಂದು ಬಿಕ್ಕಟ್ಟು ಉಂಟಾಗಿದೆ. ಈ ಬಿಕ್ಕಟ್ಟಿನಿಂದ ಜಾಗತಿಕವಾಗಿ ಬಹಳಷ್ಟು ಒಂದು ತೊಂದರೆಗಳು ಆಗ್ತಾ ಇದೆ. ಹಾಗಾದ್ರೆ ಈ ಬಿಕ್ಕಟ್ಟಿಗೆ ಕಾರಣಗಳಾದ್ರೂ ಏನು, ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೋಬೇಕು, ಇದರಿಂದ ಜಾಗತಿಕವಾಗಿ ಇಡೀ ಜಗತ್ತಿನಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ. ಆ ರೀತಿಯಾಗಿ ತಮ್ಮ ಎಸ್ಸೆಯನ್ನು ತಾವು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಇರಾನ್ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್, ಆಲ್ರೆಡಿ ಹೇಳಿದ್ವಿ ಇದ್ರ ಬಗ್ಗೆ. ಇರಾನ್ ಏನ್ ಮಾಡ್ತು, ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನುವಂತಹ ಒಂದು ಕಾರ್ಯಾಚರಣೆ ಮೂಲಕ ಇಸ್ರೇಲ್ ಮೇಲೆ ಡ್ರೋನ್ ಮೂಲಕ, ಕ್ಷಿಪಣಿ ಮೂಲಕ ದಾಳಿಯನ್ನ ನಡೆಸುತ್ತೆ. ಈ ದಾಳಿಯ ನಂತರ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ, ಈ ಒಂದು ಮಿಡಲ್ ಈಸ್ಟ್ ಕಂಟ್ರೀಸ್ ಅಥವಾ ಮಿಡಲ್ ಈಸ್ಟ್ ಪ್ರದೇಶದಲ್ಲಿ ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣ ಆಗಿದೆ. ಸರಿಸುಮಾರು 170 ಡ್ರೋನ್ಗಳನ್ನ, ಕ್ರೂಸ್ ಕ್ಷಿಪಣಿಗಳನ್ನ, 120ಕ್ಕಿಂತ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಸೇರಿದಂತೆ 300ಕ್ಕಿಂತ ಹೆಚ್ಚು ಸ್ಫೋಟಕಗಳನ್ನ ಬಳಸಿ ಇರಾನ್ ಏನ್ ಮಾಡ್ತು, ಇಸ್ರೇಲ್ ಮೇಲೆ ದಾಳಿಯನ್ನ ಪ್ರಾರಂಭ ಮಾಡ್ತು. ಯಾಕೆ ದಾಳಿ ಮಾಡ್ತು, ರೀಸನ್ ಏನು ಅಂತಂದ್ರೆ ಸಿರಿಯಾದ ಡಮಾಸ್ಕಸ್ ನಲ್ಲಿರುವಂತಹ ಇರಾನ್ನ ಕಾನ್ಸುಲೇಟ್ ಮೇಲೆ ಒಂದು ದಾಳಿ ನಡೆದಿರುತ್ತೆ. ಮಾರಣಾಂತಿಕ ಮುಷ್ಕರಕ್ಕೆ ಒಂದು ಪ್ರತಿಯಾಗಿ ಇರಾನ್ ಏನ್ ಮಾಡ್ತಾ ಇದೆ, ಇಸ್ರೇಲ್ ಮೇಲೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಹೆಸರಿನ ಮೂಲಕ ದಾಳಿಯನ್ನ ಮಾಡ್ತು. ಈ ದಾಳಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ತೀವ್ರತೆಯನ್ನ ಸೂಚಿಸುತ್ತೆ.
ಏನ್ ದಾಳಿಯನ್ನ ಏನ್ ಮಾಡ್ತಲ್ವಾ ಇರಾನ್ ಇಸ್ರೇಲ್ ಮೇಲೆ, ಇವಾಗ ಎರಡೂ ದೇಶಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಒಂದು ಸಂಘರ್ಷ ಏನಿದೆ ಅದು ತೀವ್ರವಾಗ್ತಾ ಇದೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷದಂತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಕೂಡ ತೀವ್ರವಾಗ್ತಾ ಇದೆ. ಒಂದು ಕಡೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಸಂಘರ್ಷ ಇದೆ, ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಇದೆ. ಈ ಕಡೆ ಇಸ್ರೇಲ್ ಏನ್ ಮಾಡಬೇಕು, ಹಮಾಸ್ ಜೊತೆಗೂ ಕೂಡ ಹೋರಾಟ ಮಾಡಬೇಕು, ಇರಾನ್ ಜೊತೆ ಕೂಡ ಹೋರಾಟ ಮಾಡಬೇಕು. ಅಷ್ಟು ಸಂಘರ್ಷದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುತ್ತೆ. ಈ ಘಟನೆ ಏನಾಗ್ತಾ ಇದೆ, ಮಧ್ಯ